ಕನ್ನಡಿಗ ಚಾನಲ್ ವೈಟಿಯಿಂದ ಡಾಕ್ಟರ್ ಎಸ್ ತಲ್ಲೂರು ಮಾಡುವ ವಂದನೆಗಳು. ಸ್ನೇಹಿತರೆ, ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಮಾಡ್ತಿರ್ತಕ್ಕಂಥ ಸಂಚಿಕೆ ನಿಜಕ್ಕೂ ಕೂಡ ತಲೆ ತಗ್ಗಿಸುವಂಥ ಸಂಚಿಕೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಜೊತೆಗೆ ನಾನು ನನ್ನ ಜೀವನದುದ್ದಕ್ಕೂ ಕೂಡ ನಂಬಿಕೊಂಡು ಬಂದಿರತಕ್ಕಂಥ ಆ ಆದರ್ಶ ಒಬ್ಬ ಗುರುವಿನ ಬಗ್ಗೆ ನಾನೆಷ್ಟು ಹೊಗಳಿದ್ರೂ ಕೂಡ ಕಡಿಮೆ. ಅಂಥವರಲ್ಲಿ ಕೆಲವೊಬ್ಬರು ಅಲ್ಲೊಬ್ಬರು ಇಲ್ಲೊಬ್ಬರು ಮಾಡಬಾರದ ಕೆಲಸಗಳನ್ನು ಮಾಡಿ ಇಡೀ ಆ ಶಿಕ್ಷಕರ ಕುಲಕ್ಕೇ ಒಂದು ಅಗೌರವವನ್ನು ಉಂಟು ಮಾಡ್ತಿರ್ತಕ್ಕಂಥ ಪ್ರಸಂಗ ತುಮಕೂರಿನಲ್ಲಿ ನಡೆದಿರ್ತಕ್ಕಂಥ ಈ ಘಟನೆ ನಿಜಕ್ಕೂ ಕೂಡ ನಾವೆಲ್ಲರೂ ಕೂಡ ತಲೆ ತಗ್ಗಿಸಬೇಕಾದಂಥ ವಿಚಾರ ಅಂತಲೇ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಯಾಕಂದರೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ ಅಂಥೇಳಿ ನಾವೇನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೇವೆ. ಆ ಒಂದು ಗುರುಕುಲಕ್ಕೆ ನಿಜಕ್ಕೂ ಕೂಡ ಕಳಂಕ ತರತಕ್ಕಂಥ ಈ ಕೆಲಸ ಮಾಡಿರ್ತಕ್ಕಂಥ ಆ ಶಿಕ್ಷಕಿಯ ಬಗ್ಗೆ ನಾನು ನಿಜಕ್ಕೂ ಕೂಡ ಅಸಹ್ಯ ಪಟ್ಕೊಂಡೆ. ಯಾಕಂದರೆ ಇದು ನಡಿಬಾರ್ದಾಗಿತ್ತು. ಯಾಕಂದರೆ ಈ ಜೀವನದಲ್ಲಿ ನಾವು ಇನ್ನೊಬ್ಬರಿಗೆ ಮಾದರಿ ಆಗಬೇಕೇ ವಿನಃ ಇನ್ನೊಬ್ಬರ ಬಾಯಲ್ಲಿ ನಾವು ನಾಲಿಗೆಯಲ್ಲಿ ಹರಿದಾಡುವಂತಾಗಬಾರದು. ಹೀಗಿರುವಾಗ ನಿಜಕ್ಕೂ ಕೂಡ ಯಾವತ್ತೂ ಕೂಡ ನಾವು ಮಾನವಂತರಾಗಿ ಹಾಗೂ ಸತ್ ಪ್ರಜೆಗಳಾಗಿ ಇನ್ನೊಬ್ಬರಿಗೆ ಆದರ್ಶ ವ್ಯಕ್ತಿಗಳಾಗಿ ಬದುಕೋದ್ರಿಂದ ಈ ಬಾಳು ಸುಂದರವಾದ ಬಾಳು ಆಗುವುದರಲ್ಲಿ ಸಂದೇಹವಿಲ್ಲ. ಹೀಗಿರುವಾಗ ಪ್ರತಿಯೊಬ್ಬರೂ ಕೂಡ ನಮ್ಮ ಜೀವನದ ಮೌಲ್ಯಗಳು, ಜೀವನದಲ್ಲಿ ಅಳವಡಿಸಿಕೊಂಡಿರ್ತಕ್ಕಂಥ ನಮ್ಮ ರೀತಿ ನೀತಿಗಳು ಹಾಗೂ ಅವುಗಳನ್ನು ಪಾಲಿಸ್ತಿರ್ತಕ್ಕಂಥ ನಮ್ಮ ಒಂದು ಜೀವನ ಕ್ರಮ, ಇವೆಲ್ಲವುಗಳನ್ನು ನಾವು ನೋಡಿದಾಗ ನಿಜಕ್ಕೂ ಕೂಡ ನಾವು ಅಂಥವರ ಮಧ್ಯದಲ್ಲಿ ಇದ್ದೇವೆ ಅನ್ನುವಂಥ ಒಂದು ಭಾವನೆಯೂ ಕೂಡ ನನ್ನಲ್ಲಿ ಕಾಡುವುದು ಉಂಟು. ಹೀಗಿರುವಾಗ ಇರಲಿ, ಯಾಕಂದರೆ ಮನುಷ್ಯ ತಪ್ಪು ಮಾಡುವುದು ಸಹಜ. ತಪ್ಪು ಮಾಡಿದ ಮೇಲೆ ಅದನ್ನು ತಿದ್ದಿಕೊಂಡು ಮುಂದೆ ನಾವು ಸತ್ ಪ್ರಜೆಗಳಾಗಿ ಮತ್ತೊಬ್ಬರಿಗೆ ಆದರ್ಶಪ್ರಾಯರಾಗಿ ಬಾಳಿದರೆ ನಿಜಕ್ಕೂ ಕೂಡ ಆ ಜೀವನ ಪಾವನ ಆಗುವುದರಲ್ಲಿ ಸಂದೇಹವಿಲ್ಲ ಅನ್ನುವಂಥ ಅಭಿಪ್ರಾಯ ನನ್ನದು. ಹೀಗಿರುವಾಗ ಈ ಒಂದು ಶಾಲೆಯ ಬಗ್ಗೆ, ಈ ಜಿಲ್ಲೆಯ ಬಗ್ಗೆ ಹಾಗೂ ಈ ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂಥ ಶಿಕ್ಷಕಿಯ ಬಗ್ಗೆ ನಾನು ಯಾವತ್ತೂ ಕೂಡ ಅವರ ಹೆಸರನ್ನು ಪ್ರಸ್ತಾಪಿಸದೇ ಈ ಸಂಚಿಕೆಯನ್ನು ಮಾಡ್ತಾ ಇದ್ದೇನೆ. ನಿಜಕ್ಕೂ ಕೂಡ ಇದು ಶಿಕ್ಷಕ ಸಮೂಹಕ್ಕೆ, ಶಿಕ್ಷಕ ಕುಲಕ್ಕೆ, ಆದರ್ಶ ಶಿಕ್ಷಕರಿಗೆ ಇದು ನುಂಗಲಾರದಂಥ ತುಪ್ಪ ಅನ್ನುವಂಥ ಭಾವನೆಯೂ ಕೂಡ ನನ್ನದು. ಹೀಗಿರುವಾಗ ಆ ಶಿಕ್ಷಕಿ ಯಾರು, ಆ ಶಿಕ್ಷಕಿ ಯಾವ ಶಾಲೆಯಲ್ಲಿ ಓದ್ತಾ ಇದ್ದರು, ಆ ಶಿಕ್ಷಕಿ ಸೇವೆ ಸಲ್ಲಿಸ್ತಿರ್ತಕ್ಕಂಥ ಜಿಲ್ಲೆ, ತಾಲೂಕು ಯಾವುದು ಅನ್ನುವಂಥ ಯಾವುದೇ ಒಂದು ವಿಷಯವನ್ನು ನಾನು ಈ ಸಂದರ್ಭದಲ್ಲಿ ಪ್ರಸ್ತಾಪಿಸಲಿಕ್ಕೆ ಇಷ್ಟಪಡೋದಿಲ್ಲ. ಯಾಕಂದರೆ ಇದು ತುಮಕೂರು ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂಥ ಘಟನೆ. ಈ ಘಟನೆಯ ತಾತ್ಪರ್ಯವೇನೆಂದರೆ, ಪ್ರತಿದಿನ ಆ ಶಿಕ್ಷಕಿಯು ಶಾಲೆಗೆ ಬರುವಾಗ ಫುಲ್ ಬಾಟಲ್ ಸರಾಯಿಯನ್ನು ತೆಗೆದುಕೊಂಡು ಬಂದು ಶಾಲೆಯಲ್ಲಿಯೇ ಸರಾಯಿಯನ್ನು ಸೇವಿಸ್ತಾ ಇದ್ದರಂತೆ. ಜೊತೆಗೆ ಆ ಸರಾಯಿ ಸೇವಿಸಿದ ಮೇಲೆ ಮಕ್ಕಳಿಗೆ ಪಾಠ ಯಾವ ರೀತಿ ಮಾಡ್ತಾರೆ, ಅವರ ಮಾಡ್ತಿರ್ತಕ್ಕಂಥ ಪಾಠದ ಪರಿಣಾಮ ಮಕ್ಕಳ ಮೇಲೆ ಯಾವ ರೀತಿ ಆಗುತ್ತೆ ಅನ್ನುವಂಥ ಪರಿಕಲ್ಪನೆಯೂ ಇಲ್ಲದ ಈ ಶಿಕ್ಷಕಿ ನಿಜಕ್ಕೂ ಕೂಡ ಈ ಒಂದು ಹುದ್ದೆಗೆ, ಅಂದರೆ ನಾನೊಬ್ಬನೇ ಅಲ್ಲ, ನಾವೆಲ್ಲರೂ ನಂಬಿರ್ತಕ್ಕಂಥ ಶಿಕ್ಷಕ ವೃತ್ತಿಯನ್ನು ಗೌರವಿಸ್ತಿರ್ತಕ್ಕಂಥ ಪ್ರತಿಯೊಬ್ಬರೂ ಕೂಡ ಅದನ್ನು ನಾವು ನಿಜಕ್ಕೂ ಕೂಡ ಒಲ್ಲದ ಮನಸ್ಸಿನಿಂದ ಖಂಡಿಸಲೇಬೇಕು ಅನ್ನುವಂಥ ಭಾವನೆ ನನ್ನದು. ಫುಲ್ ಬಾಟಲ್ ತೆಗೆದುಕೊಂಡು ಬರ್ತಿದ್ರು, ಶಾಲೆಯಲ್ಲಿ ಅವರು ಮದ್ಯಪಾನವನ್ನು ಸೇವಿಸ್ತಿದ್ರು. ಜೊತೆಗೆ ಮಕ್ಕಳಿಗೆ ಆ ಒಂದು ನಶೆಯಲ್ಲಿಯೇ ಅವರು ಪಾಠ ಪ್ರವಚನಗಳನ್ನು ಮಾಡ್ತಿದ್ರು. ಹೀಗಿರುವಾಗ ಅವರ ಕೈಯಲ್ಲಿ ಕಲಿತಿರ್ತಕ್ಕಂಥ ವಿದ್ಯಾರ್ಥಿಗಳು ಮೊದಲು ಅವರು ಗುರುಗಳ ಒಂದು ಬಳಿಗೆ ಈ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿದರು. ಜೊತೆಗೆ ಗುರುಗಳು ಆ ಒಂದು ಒಬ್ಬ ಶಿಕ್ಷಕಿಗೆ ನಿಜಕ್ಕೂ ಕೂಡ ಬುದ್ಧಿ ಮಾತುಗಳನ್ನು ಕೂಡ ಹೇಳಿದರು. ನೀವು ನಿಮ್ಮ ಮನೆಯಲ್ಲಿ ಮಾಡಿರಿ, ಆದರೆ ಶಾಲೆಗೆ ಬರುವಾಗ ನೀವು ಶಿಕ್ಷಕರಾಗಿ ಬನ್ನಿ, ಶಿಕ್ಷಕಿಯಾಗಿ ಬನ್ನಿ, ಗುರು ಮಾತೆಯಾಗಿ ಬನ್ನಿ, ಗುರುಗಳಾಗಿ ಬನ್ನಿ ಅಂಥೇಳಿ ಅನ್ನುವಂಥ ಭಾವನೆಯನ್ನು ಆ ಶಿಕ್ಷಕಿಯ ಮುಂದೆ ಅವರು ವ್ಯಕ್ತಪಡಿಸಿದಾಗ ಆ ಶಿಕ್ಷಕಿ ಅವರಿಗೆ ವಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ದೂ ಉಂಟು. ಹೀಗಿರುವಾಗ ಅವರು ಕೂಡ ಕೈ ಚೆಲ್ಲಿದರು. ಅವರಷ್ಟಕ್ಕೆ ಅವರು ತಮ್ಮ ಪಾಠ ಪ್ರವಚನಗಳನ್ನು ಮಾಡ್ತಾಯಿದ್ರು. ಜೊತೆಗೆ ಈ ಒಂದು ಸುದ್ದಿ ಆ ಮಕ್ಕಳ ಪಾಲಕರಿಗೂ ಕೂಡ ತಲುಪಿತು. ಹೀಗಾದಾಗ ಆ ಪಾಲಕರು ಶಿಕ್ಷಕಿಗೆ ಬಂದು ವಾರ್ನಿಂಗನ್ನು ಕೂಡ ಮಾಡಿದ ಮೇಲೆ ಅವರು ತಿದ್ಕೊಳ್ಬೋದು ಅನ್ನುವಂಥ ಭಾವನೆ ಇಲ್ಲಿ ಕೆಲವೊಂದು ದಿವಸ ಅವರು ಇದ್ದಾಗ, ಆದರೂ ಕೂಡ ಅವರು
ಯಾವುದೇ ಕಾರಣಕ್ಕೂ ಕೂಡ ತಿದ್ದುಕೊಳ್ಳಲಿಕ್ಕೆ ಪ್ರಯತ್ನ ಪಡಲಿಲ್ಲ. ಪ್ರತಿನಿತ್ಯ ಒಂದು ಫುಲ್ ಬಾಟಲನ್ನು, ಗ್ಲಾಸನ್ನು, ಜೊತೆಗೆ ನೀರನ್ನು ತಂದು ಅವರು ಶಾಲೆಯಲ್ಲಿಯೇ ಮದ್ಯಪಾನ ಮಾಡ್ತಾಯಿದ್ರು. ಹೀಗಿರುವಾಗ ಆ ಶಿಕ್ಷಕಿ ಎಷ್ಟು ಹೇಳಿದರೂ ಕೂಡ ಅದು ಏನೂ ಪ್ರಭಾವವನ್ನು ಬೀರಲಿಲ್ಲ. ಹೀಗಿರುವಾಗ ಅವರು ಆ ಒಂದು ತಾಲೂಕಿನ ಆ ತಾಲೂಕಿನ BO ಸಾಹೇಬರ ಕಡೆಗೂ ಕೂಡ ಅವ್ರು ಕಂಪ್ಲೇಂಟ್ ಕೊಟ್ಟರು, DDPIಗೂ ಕಂಪ್ಲೇಂಟ್ ಕೊಟ್ಟರು. ಹೀಗೆಲ್ಲವನ್ನು ಮಾಡಿದಾಗ ಕೊನೆಗೆ ಜಿಲ್ಲಾಧಿಕಾರಿಗಳಿಗೂ ಕಂಪ್ಲೇಂಟ್ ಕೊಟ್ಟರು ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾಯಿವೆ. ಹೀಗಿರುವಾಗ ಅವರು 2 ತಿಂಗಳಾದರೂ ಕೂಡ ಸುಧಾರಿಸ್ಕೊಳ್ಬೋದೇನೋ ಅನ್ನುವಂಥ ಒಂದು ಸದುದ್ದೇಶದಿಂದ ಈ ಶಿಕ್ಷಕಿಗೆ ಅವರು ಕಾಲಾವಕಾಶವನ್ನು ನೀಡಿದರು ಅನ್ನುವಂಥ ಭಾವನೆ ನನ್ನದು. ಹೀಗಿರುವಾಗ ಆ ಶಿಕ್ಷಕಿ ನನ್ನನ್ನು ಯಾರೇನು ಮಾಡ್ತಾರೆ ಅನ್ನುವಂಥ ಒಂದು ಧಾರ್ಷ್ಟ್ಯದಿಂದ ಅವರು ಪ್ರತಿನಿತ್ಯ ತಮ್ಮ ಕಾಯಕವನ್ನು, ತಮ್ಮ ಚಾಳಿಯನ್ನು ಬಿಡದೆ ಅವರು ಮುಂದುವರಿಸಿದರು. ಹೀಗಿರುವಾಗ ಶಾಲೆಗೆ ಪ್ರತಿಯೊಬ್ಬರು ಕೂಡ ಬಂದು, ಪಾಲಕರು ಬಂದು ತಾಕೀತು ಮಾಡಿದರೂ ಕೂಡ ಕೇಳದೇ ಇದ್ದಾಗ ಶಾಲೆಗೆ ಬೀಗ ಹಾಕಿದರು. ಜೊತೆಗೆ BOವನ್ನು ಅಲ್ಲಿಯ DDPI ಅವರು BOವನ್ನು ಕಳಿಸಿ ಸೂಕ್ತ ತನಿಖೆಯನ್ನು ಮಾಡಬೇಕು, ತಪ್ಪಿತಸ್ಥರು ಎಷ್ಟೇ ಒಬ್ಬ ಪ್ರಭಾವಶಾಲಿ ವ್ಯಕ್ತಿಯಾಗಿದ್ದರೂ ಕೂಡ ಅವರ ಮೇಲೆ ಕಾನೂನಿನ ಕ್ರಮ ಕೈಗೊಳ್ಳಲಿಕ್ಕೆ ಸಾಧ್ಯ ಇದೆ ಎನ್ನುವಂಥ ಮಾತನ್ನು ಹೇಳಿದಾಗ ಅಲ್ಲಿಯ ಸನ್ಮಾನ್ಯ ಶ್ರೀ BO ಸಾಹೇಬರು ಹೋಗಿ ವಿಷಯವನ್ನು ತಿಳಿದುಕೊಂಡು ವರದಿಯನ್ನು ನೀಡಿದರು. ಹೀಗೆ ನೀಡಿದಂಥ ವರದಿಯ ಮೇಲೆ ಆ ಶಿಕ್ಷಕಿಗೆ ಮುಂದೆ ಏನಾಯಿತು, ಏನಾಗಬಹುದು ಅನ್ನುವಂಥ ವಿಷಯವನ್ನು ನಾನೇನು ಪ್ರಸ್ತಾಪ ಮಾಡಲಿಕ್ಕೆ ಹೋಗೋದಿಲ್ಲ. ಹೀಗಿರುವಾಗ ಪ್ರತಿಯೊಬ್ಬರು ಕೂಡ ನಾವು ತಾಳ್ಮೆಯನ್ನು ವಹಿಸಬೇಕು. ನಮ್ಮ ಕರ್ತವ್ಯದಲ್ಲಿ, ನಮ್ಮ ಕೆಲಸದಲ್ಲಿ ನಾವು ನಿಷ್ಠೆಯನ್ನು, ನಮ್ಮ ಬದ್ಧತೆಯನ್ನು ಪ್ರದರ್ಶನ ಮಾಡಬೇಕು. ಮಕ್ಕಳಿಗೆ ಉನ್ನತವಾದ ಶಿಕ್ಷಣ. ನಾನೇ ಒಂದು ಉದಾಹರಣೆ. ನಾನು ಈಗಲೂ ಕೂಡ ಇಷ್ಟು ದೊಡ್ಡವನಾದರೂ ಕೂಡ, ಅಂದರೆ ದೊಡ್ಡವಂದ್ರೆ ನಾನೇನು ದೊಡ್ಡ ಶ್ರೀಮಂತನಲ್ಲ, ನಾನೇನು ದೊಡ್ಡ ವ್ಯಕ್ತಿನೂ ಅಲ್ಲ. ಇಷ್ಟೊಂದು ನಮಗೆ ವಯಸ್ಸು ಆಗಿದ್ದರೂ ಕೂಡ ನಾನು ಇವತ್ತು ನನಗೆ ಕಲಿಸಿರತಕ್ಕಂಥ ಗುರುಗಳ ಬಗ್ಗೆ ನನಗೆ ಎಷ್ಟು ಹೆಮ್ಮಿದೆ ಅಂತ ಹೇಳಿದರೆ ನಿಜಕ್ಕೂ ಕೂಡ ನಾನು ಆಶ್ಚರ್ಯಪಡ್ತೀನಿ. ನನಗೆ ಕಲಿಸಿದಂಥ ವಿದ್ಯಾಭ್ಯಾಸ ಮಾಡಿಸಿರ್ತಕ್ಕಂಥ ಶಿಕ್ಷಕರು ನನಗೆ ಭೇಟಿಯಾದರೆ ನಾನು ಅವರಿಗೆ 2 ಕೈ ಮುಗಿಯುವುದಿಲ್ಲ. ಅವರ ಪಾದಕ್ಕೆ ನನ್ನ ಹಣೆಯನ್ನು ಹಚ್ಚಿ ನಮಸ್ಕಾರ ಮಾಡುವಂಥ ಸಂಸ್ಕಾರವನ್ನು ಹೊಂದಿರತಕ್ಕಂಥವನು ನಾನು. ಹೀಗಿರುವಾಗ ಈ ಘಟನೆಯನ್ನು ಕೇಳಿದ ಮೇಲೆ ನನಗೆ ತುಂಬ ನೋವಾಯಿತು. ಇದು ಎಲ್ಲ ಶಿಕ್ಷಕರಿಗೂ ನಾನು ಹೇಳ್ತಾ ಇಲ್ಲ. ಅಲ್ಲೊಬ್ಬರು ಇಲ್ಲೊಬ್ಬರು ಇರ್ತಾರೆ, ಅವರು ತಿದ್ದಿಕೊಂಡು ತಮ್ಮ ಜೀವನದಲ್ಲಿ ಒಳ್ಳೆಯ ಆದರ್ಶ ವ್ಯಕ್ತಿಗಳಾಗಿ ರೂಪುಗೊಳ್ಳಬೇಕು. ಯಾಕಂದರೆ ರಾಧಾಕೃಷ್ಣನರು, ಸರ್ವಪಳ್ಳಿ ರಾಧಾಕೃಷ್ಣನವರ ಒಂದು ಮಾರ್ಗದರ್ಶನದಲ್ಲಿ ಸ್ವಾಮಿ ವಿವೇಕಾನಂದರ ಒಂದು ತತ್ವಾದರ್ಶಗಳನ್ನು ಅಳವಡಿಸಿಕೊಂಡಿರ್ತಕ್ಕಂಥ ಪರಿಪಾಠ ನಮ್ಮದು. ಹೀಗಿರುವಾಗ ಪ್ರತಿಯೊಬ್ಬರು ಕೂಡ ನಿಮ್ಮ ಕರ್ತವ್ಯದಲ್ಲಿ ನೀವು ನಿಜಕ್ಕೂ ಕೂಡ ಶ್ರೇಷ್ಠ ವ್ಯಕ್ತಿಗಳಾಗಿ ಬಾಳ್ರಿ. ನಿಮ್ಮೆಲ್ಲರ ಒಂದು ಕರ್ತವ್ಯವನ್ನು ಜನ ಮೆಚ್ಚುವಂತಾಗಲಿ. ಈ ಒಂದು ಸಂಚಿಕೆ ನಿಮ್ಮೆಲ್ಲರಿಗೂ ಕೂಡ ತಲುಪಿ ನೀವೆಲ್ಲರೂ ಕೂಡ ಆದರ್ಶ ವ್ಯಕ್ತಿಗಳಾಗಿ ಬಾಳುವಂತಾಗಲಿ ಅನ್ನುವಂಥ ಹಾರೈಕೆಯೊಂದಿಗೆ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ನಾನು ಹಾಜರಾಗ್ತೀನಿ. ಆಮೇಲೆ ನಾನು ಇನ್ನೊಂದು ನಿಮಗೆ ವಿನಂತಿ ಮಾಡ್ಕೊಳ್ತೀನಿ, ಅಂದರೆ ಕನ್ನಡಿಗ ಚಾನಲ್ YTಯಲ್ಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಘಟನೆಗಳು ವಾಸ್ತವವಾಗಿರ್ತವೆ, ನಿಜವಾಗಿರ್ತವೆ. ಈ ಒಂದು ಸಂಚಿಕೆಯನ್ನು ನೋಡ್ತಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ನಿಮ್ಮ ಬಂಧು ಬಾಂಧವರಿಗೆ ತಲುಪಿಸ್ರಿ ಅಂತ ಕೇಳ್ಕೊಳ್ತಾ ನಿಮ್ಮ ಕಮೆಂಟನ್ನು ನನ್ನ ಜೊತೆಗೆ ಹಂಚಿಕೊಳ್ರಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.